ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಮೂಲಕ ನಾನು ನಿಮ್ಮಲ್ಲಿ ಎಲ್ರಿಗೂ ಕೂಡ ತಪ್ಪಾಗಿದೆ ಅಂತ ಹೇಳಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಒಂದು 3 ವರ್ಷಗಳ ಕಾಲ ಬೆಂಗಳೂರಲ್ಲಿ ನಾನು ಲೈಸೆನ್ಸ್ ಇಲ್ದೇನೆ, ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಬ್ಯಾಡ್ಜ್ ಇಲ್ಲದೇನೆ ನಾನು ಒಂದು 2 ರಿಂದ 3 ವರ್ಷಗಳ ಕಾಲ ಆಟೋ ರಿಕ್ಷಾ ಕೆಲಸ ಮಾಡ್ಕೊಂಡು ನಾನು ಇಲ್ಲಿದ್ದೀನಿ. ನಾನು ಯಾರ ತಂಟೆಗೂ ಕೂಡ ನಾನು ಹೋಗಲ್ಲ. ನಾನು ಯಾರ ಬಗ್ಗೆ ಚಿಂತೆನೂ ಕೂಡ ಮಾಡಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಬಿಟ್ರೆ ಇನ್ನೊಬ್ಬರ ತಂಟೆಗೆ ನಾನು ಹೋಗಲ್ಲ. ಹಲೋ ನನ್ನ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ನೀವೆಲ್ರು ಆರಾಮವಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಆರಾಮವಾಗಿದ್ದೀನಿ. ಉಷಾ ವೆಂಕಟೇಶ್ವರ ಬ್ಲಾಗಿನ ಇನ್ನೊಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನಿವತ್ತು ನನ್ನ ಒಂದು ಪರಿಚಯದ ಬಗ್ಗೆ ನಿಮಗೆ ನಾನೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಾನು ಯಾರು, ನಮ್ಮ ಊರು, ನಾನು ಹುಟ್ಟಿದ್ದೆಲ್ಲಿ, ನಾನು ಶಾಲೆಗೆ ಹೋಗಿದ್ದೆಲ್ಲಿ, ನಾನು ಕೆಲಸ ಮಾಡಿದ್ದೆಲ್ಲಿ, ಈಗ ಇರುವಂತದ್ದು ಜಾಗ ಎಲ್ಲಿ, ನಾನು ಇಲ್ಲಿ ಯಾಕೆ ಬಂದೆ, ಇದರ ಬಗ್ಗೆ ಎಲ್ಲವನ್ನು ಕೂಡ ನಾನು ನಿಮಗೆ ಒಂದೊಂದು ಇಂಚಿಂಚಾಗಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಏನು ಮನಸ್ಸಿಗೆ ಒಂಥರ ಬೇಜಾರಾಗಬಾರದು ಅಂತ ಹೇಳುವ ಒಂದು ಉದ್ದೇಶಕ್ಕಾಗಿ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ವಿಡಿಯೋಗಳ ಜೊತೆಗೆ ನಾನು ನಿಮಗೆ ನನ್ನ ಒಂದು ವಾಯ್ಸ್ ರೆಕಾರ್ಡ್ ಮೂಲಕ ನಾನು ನಿಮಗೆ ನನ್ನ ಪರಿಚಯದ ವಿಡಿಯೋವನ್ನ ಅಪ್ಲೋಡ್ ಮಾಡಿ ಹಾಕ್ತಾ ಇದ್ದೀನಿ. ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಚಾನೆಲ್ ನಲ್ಲಿ ಬರುವಂತ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊತ್ತ ಮೊದಲ ಬಾರಿ ನೋಡಬಹುದು ಅಂತ ಹೇಳ್ತಾ, ನಮ್ಮ ಇನ್ಸ್ಟಾಗ್ರಾಮ್ ಇದೆ ಉಷಾ ವೆಂಕಟೇಶ್ವರ ಬ್ಲಾಗ್ 32 ಅಂತ ಹೇಳಿ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಹಾಗಾದ್ರೆ ಈಗ ಒಂದು ವಿಡಿಯೋದ ಕಡೆಗೆ ಹೋಗೋಣ. ವಿಡಿಯೋ ನೋಡ್ತಾ ನನ್ನ ಒಂದು ಪರಿಚಯದ ಬಗ್ಗೆ ಈ ಒಂದು ಮಾಹಿತಿಯನ್ನ ನಿಮಗೆ ನಾನೀಗ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಮೂಲ ತಲೆಮಾರು ಕೇರಳ ಕೋಟೆಯಂನವರು. ಈ ಕೋಟೆಯಂನಿಂದ ಮದುವೆಯಾಗಿ ಬಂದಿದ್ದು ಮುತ್ತಜ್ಜ. ಕರ್ನಾಟಕದ ಕೋಟಿ ಚೆನ್ನೈಯವರ ಒಂದು ನಾಡು ದಕ್ಷಿಣ ಕನ್ನಡ ಪುತ್ತೂರು ತಾಲೂಕು ಸುಳ್ಯಪ್ಪದವು ಗಡಗನ್ನೂರು ಎಂಬ ಒಂದು ಗ್ರಾಮಕ್ಕೆ. ಮುತ್ತಜ್ಜಿಯ ಮಗನ ದೊಡ್ಡ ಮಗಳ ಮಗನೇ ನಾನು. ನಮ್ಮ ಅಮ್ಮ ಅಪ್ಪ ಸೋದರ ಸಂಬಂಧದಲ್ಲಿ ವಿವಾಹ ಆಗಿರುವಂಥದ್ದು. ನಾನು ದಕ್ಷಿಣ ಕನ್ನಡ ಪುತ್ತೂರು ಧನ್ವಂತರಿ ಹಾಸ್ಪಿಟಲಲ್ಲಿ ಹುಟ್ಟಿದ್ದು. ವೆಂಕಟೇಶ್ವರ ಪ್ರಸಾದ ಎಂಬ ನಾಮಕರಣ ಮಾಡಿದರು. 3 ವರ್ಷಗಳ ನಂತರ ನಮ್ಮ ತಂದೆ ತಾಯಿ ಕರ್ನಾಟಕ ಬಿಟ್ಟು ಕಾಸರಗೋಡು ತಾಲೂಕು ಮಂಜೇಶ್ವರ ಕಡಂಬಾರು ಎಂಬ ಗ್ರಾಮದಲ್ಲಿ ತಂದೆಯ ತಮ್ಮ ಚಿಕ್ಕಪ್ಪ ಕುಟುಂಬ ಪರಿವಾರದೊಂದಿಗೆ ನೆಲೆಸಿತ್ತು. ನಮ್ಮ ತಂದೆ ಮೊದಲು ಹೋಟೆಲ್ನಲ್ಲಿ ಕೆಲಸ ಮಾಡಿ ಮಂಗಳೂರಿನಲ್ಲಿ ಆಟೋ ರಿಕ್ಷಾ ಓಡಿಸ್ತಾ ಇದ್ದರು. ವರ್ಷಗಳ ನಂತರ ನಮ್ಮ ತಂದೆ ಹೋಟೆಲ್ ಮಾಡಿದರು. ನಾನು 4 ವರ್ಷ ಪ್ರಾಯದಲ್ಲಿ ವಾಂತಿ ಭೇದಿ ಬಹಳ ಜೋರಾಗಿ ಆ ಕಡೆ ಹೋಗಿ ಬಂದವನು. ನಮ್ಮ ಅಮ್ಮ ಬೀಡಿ ಕಟ್ತಾ ಇದ್ರು. ಹೋಟೆಲ್ ನಡೆಸಲು ಆಗಲ್ಲ ಅಂತ ಹೋಟೆಲ್ ಬಂದು ಮಾಡಿ ತಂದೆಯವರು ಪುನಃ ಆಟೋ ರಿಕ್ಷಾಕ್ಕೆ ಮತ್ತೆ ಬಂದು ಹೊಸಂಗಡಿ ಅನ್ನುವ ಜಂಕ್ಷನ್ನಲ್ಲಿ ಬಾಡಿಗೆ ಮಾಡ್ತಾ ಇದ್ದರು. ಮತ್ತೆ ನಾವು ನಮ್ಮ ಸ್ವಂತ ಮನೆಗೆ ಬಂದ್ವಿ. ನಾನು ನನ್ನ ಶಾಲೆಯ ಪ್ರಾರಂಭ ಮಾಡಿದ್ದು ಚಿಗುರುಪಾದೆ ತೊಟ್ಟೆತ್ತೋಡಿ ಎಂಬ ಗ್ರಾಮ, ಮಂಜೇಶ್ವರ, ಕಾಸರಗೋಡು ತಾಲೂಕು. 5ನೇ ಕ್ಲಾಸಿನಿಂದ ಮಂಜೇಶ್ವರ ಮಿಯಪ್ಪದವಿನಿಂದ ಪ್ರಾರಂಭವಾಯಿತು. ಕೇವಲ 8ನೇ ಕ್ಲಾಸು ತನಕವೇ ನಾನು ಅಲ್ಲಿ ಹೋದೆ. ಆವಾಗ ನನಗೆ ಈ ನಾಟಕ, ಕವನ ಬರೆಯುವುದು ತುಂಬ ಹುಚ್ಚು. ಕೇವಲ ಪತ್ರಿಕೆ, ಆಕಾಶವಾಣಿಗಳಲ್ಲಿ ಎಲ್ಲವೂ ಬಂದಿದೆ. ಈಗಲೂ ನಾನು ಬರೆಯುತ್ತಿದ್ದೇನೆ. ಫೈಲು ಆದೆ ಅಂತ ಶಾಲೆಗೆ ಹೋಗೋದಕ್ಕೆ ಬೇಜಾರವಾಯಿತು. ಈ ಕಡೆ ಅಮ್ಮ ಅಪ್ಪನಿಗೆ ನನ್ನ ಒಂದು ವೇದಪಾಠ ಪಾರಾಯಣಕ್ಕೆ ಸೇರಿಸುವ ಆಸಕ್ತಿ. ನನಗೆ ಒಂದು ಆಸಕ್ತಿ ಕತೆ ಬರೆಯುವುದು, ನಾಟಕ, ಆ್ಯಕ್ಟಿಂಗ್ ಎಂಬ ಒಂದು ಆಸಕ್ತಿಯಾಗಿತ್ತು. ಈ ಸಮಯದಲ್ಲಿ ಮತ್ತೆ ನಾವು ಇದ್ದ ಮನೆಯನ್ನು ಒಡೆದು ಬೇರೆ ಜಾಗದಲ್ಲಿ ಕಟ್ಟಿದ್ದೀವಿ. ನಾನು ವೇದಪಾಠಕ್ಕೆ ಅಂತ 3 ರಿಂದ 4 ಕಡೆ ಹೋದೆ. ತಂದೆ ಸೇರಿಸಿದರು. ಆದರೆ
ನಾನು ಎಲ್ಲೂ ನಿಂತುಕೊಳ್ತಾ ಇರಲಿಲ್ಲ. 3ರಿಂದ 4-5 ದಿವಸಕ್ಕೆ ನಾನು ಹಿಂದೆ ಬರ್ತಾ ಇದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ. ಹೀಗಾಗಿ ಆ ಸಮಯದಲ್ಲಿ ಆ ವಯಸ್ಸಿನಲ್ಲಿ ನನಗೆ ಅದು ತುಂಬ ಕಷ್ಟವಾಗಿತ್ತು. ನಂತರ 6 ತಿಂಗಳು ಫಿಟ್ಟಿಂಗ್ ಕೆಲಸಕ್ಕೆ ಹೋದೆ. ಅಲ್ಲಿ ನನಗೆ ಕಣ್ಣಿನ ಒಂದು ಸಮಸ್ಯೆ ಶುರುವಾಗಿ ಅಲ್ಲಿಂದಲೂ ಕೂಡ ನಾನು ಬಿಡುವ ಪರಿಸ್ಥಿತಿ ಎದುರಾಯಿತು. ಕತೆ, ನಾಟಕ ಹೀಗೆ ಬರೆಯುವುದರ ಒಂದಿಗೆ ನಾನು ಕಣ್ಣಿನ ಸಮಸ್ಯೆ ಎದುರಾದ ಮೇಲೆ ಒಂದಿಷ್ಟು ದಿವಸಗಳ ಕಾಲ ಐಸ್ ಕ್ರೀಮು ಅಂತ ಹೇಳಿ ಅದನ್ನು ನಾನು ಮಾರಲು ನಿಂತುಕೊಂಡಿದ್ದೆ. ನಂತರ ಕೇಸೆಟ್ಗಳನ್ನು ಸಪ್ಲೈ ಮಾಡೋದಕ್ಕೆ ಹೊರಟೆ. ಹೀಗೆ ಕೇಸೆಟ್ ಸಪ್ಲೈ ಜೊತೆಗೆ ನಾನೊಂದಿಷ್ಟು ದಿವಸ ಬೆಂಗಳೂರಿಗೂ ಬಂದು ಹೋಗಿಕೊಂಡು ಮಾಡ್ತಾ ಇದ್ದೆ. ಕೆಲವು ಸೀರೆಗಳಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಆದರೆ ಯಾವ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರು, ಆ್ಯಕ್ಟಿಂಗ್ ಮಾಡಿದರೂ ಕೆಲವು ಸೀರಿಯಲ್ಗಳು ಬಿಡುಗಡೆ ಆಗಿಲ್ಲ. ಒಂದೇ ಒಂದು ಸೀರಿಯಲ್ಲು ಆವಾಗ ದೂರದರ್ಶನದಲ್ಲಿ ಬಿಡುಗಡೆ ಆಗಿತ್ತು. ಯೋಗ ತರಂಗ ಎಂಬ ಸೀರಿಯಲು ಸಾಯಂಕಾಲ 7ರಿಂದ 7:30 ಗಂಟೆ ಒಳಗೆ ಬರ್ತಾ ಇತ್ತು DD 1 ಚಾನೆಲ್ನಲ್ಲಿ. ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಸುಮಾರು ವರ್ಷಗಳ ಸಮಯ ನಾನು ಒಂದಿಷ್ಟು ಕಾಲ ಕಷ್ಟ ನಷ್ಟಗಳನ್ನು ನಾನು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸುತ್ತಿದ್ದೆ, ಈಗಲೂ ಅನುಭವಿಸುತ್ತಿದ್ದೇನೆ. ಹಾಗೆ ಬೆಂಗಳೂರಿನಲ್ಲಿ ಒಂದಿಷ್ಟು ದಿವಸಗಳ ಕಾಲ ನಾನು ಹೋಗ್ತಾ ಬರ್ತಾ ಇರುವ ಸಮಯದಲ್ಲಿ ನನಗೆ ಒಬ್ಬರು ಅಲ್ಲಿ ಪರಿಚಯವಾದರು. ಶಿವಮೂರ್ತಿ ಎಂಬ ಒಬ್ಬರು ನನಗೆ ಪರಿಚಯವಾಗಿ ಅವರ ಒಂದು ಮುಖಾಂತರ ನಾನು ಬೆಂಗಳೂರಿಗೆ ಹೋಗುವ ತೀರ್ಮಾನ ಮಾಡಿದ್ದೆ. ನಾನು ನಿಮಗೆ ಇನ್ನೂ ವಿಷಯಗಳನ್ನ ಹೇಳ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಸಾಧಾರಣ ಒಂದು 2003 ತನಕ ನಮಗೆ ಬಹಳ ಒಂದು ಅನುಕೂಲವಾಗಿತ್ತು. ಒಂದು ಜಾಗೆ ಮನೆ ಅಂತ ಹೇಳ್ಕೊಂಡು ನಾವು ಆರಾಮವಾಗಿ ನಾವು ಎಲ್ಲ ಫ್ಯಾಮಿಲಿ ಜೊತೆಗೆ ನಾವು ಅಲ್ಲಿ ಇದ್ವಾಯ್ತು. ಅದು ಯಾರ ದೃಷ್ಟಿ ಬಿತ್ತು, ಯಾರ ಒಂದು ನಮಗೆ ಏನ್ ಮಾಡಿದ್ರು, ಯಾರೇನ್ ಮಾಡಿದ್ರು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಆವಾಗ ನನಗೆ 16ರಿಂದ 17 ವರ್ಷ ಪ್ರಾಯ. ನಾನು ಬೆಂಗಳೂರಿಗೆ ಹೋಗಬೇಕೆಂದು ನಿಶ್ಚಯಿಸಿದ್ದು ನಾನು ಒಬ್ಬನೇ ಆಗಿತ್ತು. ಅದರ ಮೊದಲು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಸೇರಬೇಕು ಎಂದು ನಾನು ನಿರ್ಧಾರ ಮಾಡಿದ್ದೆ. ಆದರೆ 8ನೇ ಕ್ಲಾಸು ಕಲಿತ ಕಾರಣ ಅವರು SLC ಆಗದೆ ಯಾವುದೇ ರೀತಿಯಾಗಿರುವಂಥ ಸೇರಿಸುವುದಿಲ್ಲ ಎಂದು ಫೋನಿನ ಮೂಲಕ ನಮಗೆ ಆವತ್ತು ತಿಳಿಸಿದರು. ಒಂದಿಷ್ಟು ಅಲ್ಲಿ ಸಿಕ್ಕಿದವರ ಮಾತುಗಳನ್ನು ಕೇಳಿ ನಾನು ತುಂಬ ಬೆರಗಾಗಿ ನಾನು ಒಬ್ಬನೇ ಬೆಂಗಳೂರಿಗೆ ಹೋಗಿ ನಿಲ್ಲಲು ನಿಶ್ಚಯ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಈಗ ಇದ್ದಂಥ ಒಂದು ಏನು ಸ್ಥಳ ಇತ್ತು ಆ ಸ್ಥಳವನ್ನು ಮಾರಲು ನಿಶ್ಚಯ ಮಾಡಿದ್ದರು. ಮಾರಲು ನಿಶ್ಚಯ ಮಾಡಲು ಕಾರಣ ಫೈನಾನ್ಸ್ಗಳಲ್ಲಿ ಬಹಳಷ್ಟು ಸಾಲ ಹಾಗೂ ಹೌಸಿಂಗ್ ಲೋನ್ ಹೀಗೆ ಇದ್ದ ಕಾರಣ ಕಟ್ಟಲು ಆಗಲ್ಲ ಎಂಬ ಒಂದು ನಿರ್ಧಾರದಿಂದ ಆ ಸ್ಥಳವನ್ನು ಮಾರಿ ಮುಂದೆ ಬಾಡಿಗೆ ಮನೆಯಲ್ಲಿ ಕೂತುಕೊಳ್ಳುವ ನಿರ್ಧಾರವನ್ನು ಮಾಡಿದರು. ಅದೇ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗಲು ನಿರ್ಧಾರ ಮಾಡಿದ್ದೆ. ಹೀಗಾಗಿ ಕುಟುಂಬ ಪರಿವಾರದೊಂದಿಗೆ ಹೋಗಲು ಕೊನೆಗೆ ನಿರ್ಧಾರ ಮಾಡಿದೆವು. ಸ್ಥಳ 2-3 ಬಾರಿ ಮಾರಲು ನಿಶ್ಚಯ ಮಾಡಿದರೂ ಆ ಸ್ಥಳ ಸೇಲಾಗದೆ ಇದ್ದು ಕೊನೆಗೆ ಒಂದು ದಿವಸ ಆ ಸ್ಥಳ ಸೇಲಾಗಿಯೇ ಬಿಡ್ತು. ನಾವಂತೂ 2003 ಜೂನ್ 2ರಂದು ಕುಟುಂಬ ಪರಿವಾರದೊಂದಿಗೆ ಬೆಂಗಳೂರಿಗೆ ಹೋದೆವು. ಬೆಂಗಳೂರಿಗೆ ಹೋದ ನಾವು 1-2-3 ತಿಂಗಳ ಕಾಲ ನಾವು ಅಲ್ಲಿ ಇಲ್ಲಿ ಪರದಾಡಿ ಕೊನೆಗೆ ಒಂದು ಪೆಟ್ಟಿಗೆ ಅಂಗಡಿಯನ್ನು ಹಾಕಿದೆವೇ ಆಯಿತು. ಆಸೆ ತೋರಿಸಿ ನನ್ನನ್ನು ಬರಲು ಹೇಳಿದ ವ್ಯಕ್ತಿಗಳು ಕೈ ಜೋಡಿಸಲು ಬರಲೇ ಇಲ್ಲ. ನಾಳೆ ಬಾ, ನಾಡಿದ್ದು ಬಾ, ಹೀಗೆ
ನನ್ನ ಒಂದು ಅಲ್ಲಿ ಇಲ್ಲಿ ಆಟ ಆಡಿಸಿ ಕೊನೆಗೆ ಕೈ ಬಿಟ್ಟೇ ಬಿಟ್ಟರು. ಒಂದಿಷ್ಟು ದುಡ್ಡುಗಳು ಕಳೆದುಕೊಂಡೆ, ಒಂದಿಷ್ಟು ಸಮಯ ವ್ಯರ್ಥ ಎಲ್ಲ ಆಗಿ ನಾನು ಮತ್ತೆ ಪೆಟ್ಟಿಗೆ ಅಂಗಡಿಯಲ್ಲಿ ವ್ಯಾಪಾರ ಮಾಡಲು ಶುರು ಮಾಡಿದೆ. ಹೀಗೆ ಬೆಂಗಳೂರಿನಲ್ಲಿ ನಮ್ಮ ಒಂದು ಜೀವನ, ತಂದೆ ಮತ್ತೆ ಆಟೋ ರಿಕ್ಷಾ, ನನ್ನದೊಂದು ಪೆಟ್ಟಿಗೆ ಅಂಗಡಿ ಮತ್ತು ಆಟೋ ರಿಕ್ಷಾ, ಹೀಗೆ 2003ರಿಂದ ಈಚೆಗೆ 2007 ಅಕ್ಟೋಬರ್ ತನಕ ನಮ್ಮ ಜೀವನ ಬೆಂಗಳೂರಿನಲ್ಲಿ ಬಹಳ ಕಷ್ಟಗಳಾಗಿತ್ತು. ಅಂದಿನ ದಿವಸವನ್ನು ನೆನೆಸಿಕೊಂಡರೆ ಯಾರಿಗೂ ಬೇಡ ಎನ್ನುವ ಒಂದು ಪರಿಸ್ಥಿತಿ ಎದುರಾಗಿತ್ತು. ನಾನು ಏನು ಕನಸು ಕಂಡು ಹೋಗಿದ್ನೋ ಆ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಯಿತು, ಹೊತ್ತಿ ಹೋಯಿತು. ನಂತರ ಅಲ್ಲಿಂದ ಮತ್ತೆ ತಿರುಗಿ ಕಾಸರಗೋಡು ಮಧೂರು ಎಂಬ ಒಂದು ಗ್ರಾಮಕ್ಕೆ ನಾವು ಬಂದ್ವಿ. ಬಂದು ನಂತರ ನನ್ನ ಒಂದು ಮುಂದೆ ಆಟೋ ರಿಕ್ಷಾ ಮುಂದುವರಿಯಿತು. ನಂತರ ನಾನು ಆಟೋ ರಿಕ್ಷಾದಲ್ಲಿ ಮುಂದುವರೆದು ಹೀಗೆ ಸ್ವಲ್ಪ ಸಮಯಗಳ ನಂತರ ನಾನು ಊಟಿಗೆ ಮತ್ತೆ ಬಂದೆ. ಒಂದು ವಿಷಯ ಹೇಳುವುದಕ್ಕೆ ಬಾಕಿಯಾಗಿತ್ತು. ಏನೆಂದರೆ, ಬೆಂಗಳೂರಿಂದ ಬಂದು 2008-09ರಲ್ಲಿ ನಾನು ಮತ್ತೆ ಕಾಸರಗೋಡಲ್ಲಿ ಆಟೋ ರಿಕ್ಷಾ ಓಡಿಸಿಕೊಂಡು ನಾನು ಮಂಗಳೂರು ವಿದ್ಯಾ ಟ್ಯುಟೋರಿಯಲ್ ಕಾಲೇಜಿಗೆ ನಾನು ಸೇರಿಕೊಂಡೆ. SLCಯನ್ನು ಬರೆದೆ. 2016 ನಂತರ ನಾನು ಊಟಿಗೆ ಬಂದೆ. ನಂತರ ನನಗೆ 2017ರಲ್ಲಿ ಮದುವೆ. ನಂತರ ನಾನು ಕೋಳಿಕೋಡು ಹೀಗೆ ಡಿಸ್ಟಿಕ್ಕಲ್ಲಿ ನಾನು ಪೂಜೆಯ ಕೆಲಸವನ್ನು ಮುಂದುವರಿಸಿದೆ. ನಂತರ ನನಗೆ ಹವಾಮಾನ ಹಿಡಿಯದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗಿ ತಿರುಗಿ ನಾನು ಮತ್ತೆ ಊಟಿಯಲ್ಲೇ ಬಂದು ಒಂದು ಬಾಡಿಗೆ ಮನೆ ಮಾಡಿ ಈಗ ನಾನು ಊಟಿಯಲ್ಲೇ ಇದ್ದೇನೆ. ಇನ್ನಷ್ಟು ವಿಚಾರಗಳನ್ನು ತಿಳಿಸಬೇಕು ಎಂದರೆ ಭಾಳಷ್ಟು ಲಾಂಗ್ ಆಗುತ್ತೆ. ಹಾಗಾಗಿ ನಾನು ನನ್ನ ಒಂದು ಸಣ್ಣ ವಿಷಯದೊಂದಿಗೆ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದೇನು ಕೇರಳ ಮತ್ತೆ ಕರ್ನಾಟಕ ಸಮೀಪವಾಗಿರುವ ಏನು ಪರ್ವತಗಳ ರಾಣಿ, ಪ್ರೇಮಿಗಳ ಸ್ವರ್ಗ ಎಂದು ಕರೆಯಲ್ಪಡುವಂತ ನೀಲಗಿರಿ ಏನಿದೆ, ಈ ನೀಲಗಿರಿಯಲ್ಲಿ ಬಹಳಷ್ಟು ಒಂದು ಪ್ಲೇಸ್ಗಳಿದೆ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಕೇರಳದಲ್ಲಿ ಕೂಡ ಇದೆ, ಬಹಳಷ್ಟು ಒಂದು ಜಾಗ ಇದೆ. ಮತ್ತೆ ತಮಿಳುನಾಡಲ್ಲಿ ಕೂಡ ಬಹಳಷ್ಟು ಜಾಗ ಇದೆ. ಎಲ್ಲಾ ಕಡೆ ನಾವು ಹೋಗೋಣ. ಅದೇ ರೀತಿ ನಮ್ಮ ಒಂದು ಪರಿಚಯದ ಒಂದು ವಿಡಿಯೋವನ್ನ ಏನ್ ನಾನು ತೋರಿಸ್ಕೊಟ್ಟಿದ್ದೀನಿ, ಈ ವಿಡಿಯೋ ಒಂದು ನಿಮಗೆ ನನ್ನ ಪರಿಚಯದ ಬಗ್ಗೆ ಕೇಳಿ ಮನಸ್ಸಿಗೆ ಏನಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ನನ್ನಿಂದ ಕ್ಷಮೆ ಇರಲಿ. ಅದೇ ರೀತಿ ನಮ್ಮ ಚಾನೆಲ್ ಉಷಾ ವೆಂಕಟೇಶ್ವರ ವ್ಲಾಗ್, ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮ್, ಉಷಾ ವೆಂಕಟೇಶ್ವರ ವ್ಲಾಗ್ ಪೇಜ್ ಫೇಸ್ಬುಕ್ ಪೇಜ್ ಎಲ್ಲವನ್ನು ಕೂಡ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇನ್ನು ನಮಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಆದ್ದರಿಂದ ನಮ್ಮ ವಿಡಿಯೋವನ್ನ ನೀವು ಮೊದಲ ಬಾರಿ ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.